ಉತ್ತರಾಧಿಕಾರಿ ಭಾಗ 29. ಜಯಂತನ ಆಕ್ರೋಶವನ್ನು ನಿಗ್ರಹಿಸಿಕೊಳ್ಳದೆ ಕಂಠನಾಳಗಳು ಉಬ್ಬುವಂತೆ ಗದರಿಸ್ತಾನೆ. ನಾನು ಎಂತಹ ಕುರುಡು ಮೂರ್ಖ! ನಿನ್ನಂತಹ ಕಪಟಿ ಹೆಣ್ಣನ್ನು ಹೇಗೆ ಪ್ರೀತಿಸಿದ್ನೋ, ನಿನ್ನನ್ನು ಮದುವೆಯಾಗದೆ ತಪ್ಪಿಸಿಕೊಟ್ಟದ್ದೇ ಒಳ್ಳೆಯದಾಯಿತು ಅಂತ ಅನ್ಕೋ. ನಿನ್ನ ಈ ರಹಸ್ಯಗಳೆಲ್ಲ ಮದುವೆಗೆ ಮುಂಚೆ ಬಯಲಾಗಿದ್ದು ನನ್ನ ಜೀವನವನ್ನು ಪಾರು ಮಾಡ್ತು. ಇಲ್ಲದಿದ್ದರೆ ನನ್ನ ಬೆನ್ನ ಹಿಂದೆ ನನಗೆ ದ್ರೋಹ ಎಸಗುತ್ತಾ ನಮ್ಮ ಸಂಸಾರವನ್ನೇ ಹಾಳು ಮಾಡಿಬಿಡ್ತಿದ್ದೆ. ನೀನು ಎಷ್ಟು ಅಸಹ್ಯಕರವಾಗಿ ಮಾತಾಡ್ತಿದೀಯ ಗೊತ್ತಾ? ಕೃಷ್ಣವೇಣಿಯ ದೇಹ ಅಸಹ್ಯದಿಂದ ಹೆಪ್ಪುಗಟ್ಟಿತ್ತು. ಅವನ ಒಂದೇ ಒಂದು ನೀಚ ಮಾತನ್ನೂ ಕೇಳಲು ಇಷ್ಟವಿಲ್ಲದೆ ಆಕೆ ತಕ್ಷಣವೇ ತಿರುಗಿದ್ಲು. ಆಗಲೇ ಯಾರೋ ಪ್ಯಾಂಟ್ರಿಯ ಬಾಗಿಲನ್ನು ತೆರೆದರು. ವಾಶ್ರೂಮಿಂದ ಹೊರಬಂದಿದ್ದ ಸೂಜಿ ಜಯಂತ್ನ ಆ ಉದ್ರಿಕ್ತ ನಡವಳಿಕೆಯನ್ನು ಕಂಡ ತಕ್ಷಣವೇ ಕೃಷ್ಣವೇಣಿಯ ಬಳಿ ಬಂದು, ಬಾ ಕೃಷ್ಣವೇಣಿ, ಹೋಗೋಣ, ಸಮಯ ಆಯಿತು ಅಂತ ಆಕೆಯ ಕೈಯನ್ನು ಹಿಡಿದು ಅಲ್ಲಿಂದ ಕರೆದೊಯ್ದು ಬಿಡ್ತಾಳೆ. ಸುತ್ತಲೂ ನೌಕರರು ಓಡಾಡ್ತಿದ್ರಿಂದ ಜಯಂತ್ಗೆ ಮುಂದೆ ಏನು ಮಾಡೋಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಆಕೆ ಸೂಜಿಯೊಂದಿಗೆ ದೂರ ಹೋಗುವುದನ್ನೇ ನೋಡುತ್ತಾ ಆಕ್ರೋಶದಿಂದ ತನ್ನ ಕೈಯಲ್ಲಿ ಅವಳಿಗೆ ಏನು ಮಾಡೋಕ್ಕಾಗಲಿಲ್ವಲ್ಲ ಅಂತ ತನ್ನ ಮುಷ್ಟಿಯನ್ನು ಬಿಗಿಯಾಗಿ ಬಿಗಿದುಕೊಂಡಿದ್ದ. ಯಾವೊಬ್ಬ ಪುರುಷನು ತನ್ನ ಸಂಗಾತಿಯಿಂದ ಇಂತಹ ದ್ರೋಹವನ್ನು ಸಹಿಸೋಕೆ ಖಂಡಿತ ಇಷ್ಟಪಡೋದಿಲ್ಲ, ಸಾಧ್ಯವೂ ಇಲ್ಲ. ಆದರೆ ಪರಿಸ್ಥಿತಿಗೆ ಆಕೆ ಸಿಲುಕಿ ಈ ರೀತಿಯೆಲ್ಲ ಆಗ್ತಾ ಇದೆ. ಆಕೆ ಇನ್ನೂ ಕೂಡ ಅವನ ಹೆಂಡತಿ ಅಂತೂ ಆಗೇ ಇರಲಿಲ್ಲ. ಆಕೆಯನ್ನು ತನ್ನವಳು ಅಂತ ಆಯ್ಕೆ ಮಾಡಿಕೊಂಡ ದಿನದಿಂದಲೂ ಆಕೆ ತನಗೆ ಮಾತ್ರ ನಿಷ್ಠಳಾಗಿರಬೇಕು ಅಂತ ಅವನು ಬಯಸಿದ್ದ ಸತ್ಯ. ಇಷ್ಟು ವರ್ಷಗಳಲ್ಲಿ ಕೃಷ್ಣವೇಣಿ ಎಂದಿಗೂ ಕೂಡ ತನ್ನ ಗಡಿಯನ್ನು ದಾಟಿರಲಿಲ್ಲ. ಆದರೆ ಈಗ ಆಕೆ ತಾನು ಭಾವಿಸಿದಷ್ಟು ಪವಿತ್ರಳಲ್ಲ ಎಂಬ ವಿಷಕಾರಿ ಅನುಮಾನ ಅವನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿಬಿಟ್ಟಿತ್ತು. ಮಾಯಾ ಹೇಳಿದಾಗೆ ವಿದೇಶದಲ್ಲಿ ಓದ್ತಿದ್ದಾಗ ಕೃಷ್ಣವೇಣಿ ಹಲವರೊಂದಿಗೆ ಸಂಪರ್ಕದಲ್ಲಿದ್ಲು ಅನ್ನುವಂತಹ ಒಂದಷ್ಟು ಸುಳ್ಳು ಕಥೆಗಳನ್ನು ಅವನು ಸತ್ಯವೇ ಅಂತ ಹೇಳಿಬಿಟ್ಟು ನಂಬಾಗಿತ್ತು. ಕೆಲವು ದಿನಗಳ ಹಿಂದೆ ನಡೆದಂತಹ ಆ ಒಂದು ದೊಡ್ಡ ಗಲಾಟೆ ನಂತರ ಆಕೆಯ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಅವನು ಕೊಂಚ ಬೇಸರವನ್ನು ಕೂಡ ಮಾಡಿಕೊಂಡಿದ್ದು ಉಂಟು. ಆದರೆ ಇತ್ತೀಚೆಗೆ ಆಕೆ ಅಪಾರ್ಟ್ಮೆಂಟ್ ಬಾಗಿಲ ಹೊರಗೆ ಕೇಳಿದಂತಹ ಅನುಮಾನಾಸ್ಪದ ಧ್ವನಿಗಳು ಮತ್ತು ಸನ್ನಿವೇಶಗಳು ಆಕೆಯನ್ನು ಒಬ್ಬ ಕೊಳಕು ಹೆಣ್ಣು ಅಂತ ತೀರ್ಮಾನಿಸಲು ಅವನಿಗೆ ಅಷ್ಟೇ ಸಾಕಾಗಿತ್ತು. ಅವನಿಗೆ ಈಗ ಆಕೆಯನ್ನು ಮುಟ್ಟಲು ಅಸಹ್ಯವಾಗ್ತಿತ್ತು. ಆದರೆ ಕಳೆದ 5 ವರ್ಷಗಳಿಂದ ಆಕೆಯ ಪ್ರೀತಿಯ ಹೆಸರಿನಲ್ಲಿ ತನ್ನ ಇಡೀ ಕುಟುಂಬವೇ ಆಕೆಗೆ ಶರಣಾಗುವಂತೆ ಮಾಡಿದ್ದ, ಅವಳಂದರೆ ಪ್ರಾಣ, ಅವಳ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದ, ಅವಳಿಗೋಸ್ಕರ ಯಾರಿದ್ದಾರೆ ಅಂದರೆ ಅವನಿಗೋಸ್ಕರ ಜೈ ಇದ್ದಾರೆ ಅಂತ ಹೇಳುವಂತಹ ಒಂದು ನಡವಳಿಕೆ ಅವನದಾಗಿತ್ತು. ಅವನಿಗಂತೂ ಆ ಕ್ಷಣ ತೀವ್ರ ಆಕ್ರೋಶ ಉಂಟಾಯಿತು. ಇಂತಹ ಮೋಸವನ್ನು ಯಾವ ಪುರುಷನೂ ಸುಲಭವಾಗಿ ಮರೆತು ಸುಮ್ಮನಿರೋಕ್ಕೆ ಸಾಧ್ಯವೂ ಇರಲಿಲ್ಲ. ಕೃಷ್ಣವೇಣಿ ತೀವ್ರ ಮನಸ್ಸಿನ ಸಂಕಟದಿಂದಲೇ ಸೂಜಿಯೊಂದಿಗೆ ಕೆಳಗೆ ನಡೆದ್ಲು. ಸೂಜಿ ಆಫೀಸ್ ಬಾಗಿಲ ಬಳಿ ನಿಂತು ಕಾಳಜಿಯಿಂದ, ನೀನು ಚೆನ್ನಾಗಿದೆಯಾ ಕೃಷ್ಣವೇಣಿ ಅಂತ ಕೇಳಿದ್ಲು. ಕೃಷ್ಣವೇಣಿ ಅಸಹಾಯಕತೆಯಿಂದ ಸುಮ್ಮನೆ ತಲೆಯಾಡಿಸ್ತಾಳೆ. ನಾನು ವಾಶ್ರೂಮ್ನಿಂದ ಹೊರಬಂದಾಗಲೇ ನಿಮ್ಮಿಬ್ಬರ ಒಂದು ಮಾತುಗಳನ್ನು ಕೇಳಿಸ್ಕೊಂಡೆ. ಅದು ಅವನು ಆಡ್ತಾ ಇದ್ದಂತಹ ಒಂದಷ್ಟು ನೀಚ ಮಾತುಗಳು, ಅವನು ಎಷ್ಟು ಕೆಟ್ಟದಾಗಿ ವರ್ತಿಸ್ತಿದ್ದ. ಆದರೆ ನನಗೆ ಗೊತ್ತಿದೆ ನೀನು ಆ ರೀತಿ ಹುಡುಗಿ ಅಂತೂ ಅಲ್ವೇ ಅಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ನಿನ್ನನ್ನು ಪ್ರೀತಿಸಬೇಕಾದವನು, ಮದುವೆ ಆಗಬೇಕಾದವನು, ನಿನ್ನ ಆ ಮಾಜಿ ಪ್ರೇಮಿ ನಿಜಕ್ಕೂ ಒಬ್ಬ ಕೀಳು ಮಟ್ಟದವನು. ಆ ಪ್ರೀತಿಯಲ್ಲಿ ಸೋತೋದ ಬಿಡು ಅಂತ ಸೂಜಿ ಧೈರ್ಯವನ್ನು ತುಂಬಿದ್ಲು. ತನ್ನ ಸಹೋದ್ಯೋಗಿಗಳು ಸೇರಿದಂತೆ ಎಲ್ಲರೂ ಕೂಡ ತನ್ನ ಅನೈತಿಕ ನಡವಳಿಕೆಯ ಹೆಣ್ಣು ಅಂತ ಭಾವಿಸುವುದು ಕೃಷ್ಣವೇಣಿಗೆ ಕೊಂಚವೂ ಕೂಡ ಇಷ್ಟವಿರಲಿಲ್ಲ. ಆಕೆಗೆ ತನ್ನ ಸತ್ಯವನ್ನು ಸೂಜಿಯ ಮುಂದೆ ಸಂಪೂರ್ಣವಾಗಿ ವಿವರಿಸಬೇಕು ಅಂತ ಅನ್ನಿಸ್ತು. ಆದರೆ ವಿಷಯವನ್ನು ಎಲ್ಲಿಂದ ಪ್ರಾರಂಭಿಸಬೇಕು, ಅವಳಿಗೆ ಯಾವ ರೀತಿ ಹೇಳಬೇಕು, ಅರ್ಥ ಮಾಡಿಸ್ಬೇಕು ಅನ್ನೋದು ಆಕೆಗೆ ಮಾತ್ರ ತಿಳಿತಾ ಇರಲಿಲ್ಲ. ಕೊನೆಗೆ ಕೃಷ್ಣವೇಣಿ ಸೂಜಿಗೆ ನಿಜವಾದ ಸತ್ಯವನ್ನು ಮುಚ್ಚುಮರೆ ಇಲ್ಲದೆ ಹೇಳಲು ನಿರ್ಧರಿಸ್ತಾಳೆ. ಜಯಂತ್ ಹೇಳಿದ್ರಲ್ಲಿ ಸಂಪೂರ್ಣವಾಗಿ ತಪ್ಪೇನಿರಲಿಲ್ಲ. ಅವನು ತನ್ನ ಅಪಾರ್ಟ್ಮೆಂಟ್ನಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡುವುದು ನಿಜ. ಆದರೆ ಅದು ನಮ್ಮ ನಡುವೆ ದೊಡ್ಡ ಜಗಳವಾಗಿ ಅಧಿಕೃತವಾಗಿ ಸಂಬಂಧ ಮುರಿದು ಬಿದ್ದಂತಹ ನಂತರ ನಡೆದಂತಹ ಒಂದು ಘಟನೆ ಆಗಿತ್ತದು. ಸೂಜಿ ಅತ್ಯಂತ ಆಶ್ಚರ್ಯದಿಂದ ಆಕೆಯ ಮುಖವನ್ನೇ ನೋಡೋಕೆ ಶುರು ಮಾಡ್ತಾಳೆ. ಆ ವ್ಯಕ್ತಿ ನನ್ನ ಮೇಲೆ ಒಂದು ರೀತಿಯ ಆಸಕ್ತಿ ಇರಬಹುದು ಅಂತ ನನಗನ್ನಿಸ್ತದೆ. ಆದರೆ ಅದು ಖಂಡಿತವಾಗಿಯೂ ಅದು ನಿಜವಾಗ್ಲೂ ನಿಜವಾದ ಪ್ರೇಮ, ಪ್ರೀತಿ ಖಂಡಿತ ಅಲ್ವೇ ಅಲ್ಲ ಎಂಬುದು ಅದು ಮಾತ್ರ ನನಗೆ ತುಂಬ 100% ಸ್ಪಷ್ಟವಾಗಿ ಗೊತ್ತು. ಅದು ಕೇವಲ ಆಸೆಯೋ ಅಥವಾ ಪ್ರಭಾವವನ್ನು ಪ್ರದರ್ಶಿಸೋ ಹುಚ್ಚೋ ನನಗಂತೂ ತಿಳಿತಾ ಇಲ್ಲ. ಇದರಿಂದ ಅವರಿಗೆ ಏನೂ ಆಗದೆ ಇರ್ಬೋದು, ಬಟ್ ನನಗಂತೂ ನನ್ನ ಜೀವನವೇ ಹಾಳು ಮಾಡುವಂತಹ ಒಂದು ಜಾಗ. ಆದರೆ ನಾನು ಎಷ್ಟು ದೂರ ಸರಿಯೋಕ್ಕೆ ಯತ್ನಿಸ್ತೀನೋ ಅವನ ಪ್ರಾಬಲ್ಯ ನನ್ನ ಮೇಲೆ ಅಷ್ಟೇ ಹೆಚ್ಚಾಗ್ತಾ ಇದೆ.
ಅವನು ಅಷ್ಟೇ ನನ್ನನ್ನು ವಶಪಡಿಸ್ಕೊಳ್ತಾ ಇದ್ದಾನೆ ಅಂತ ತೀವ್ರ ಗೊಂದಲದಲ್ಲಿ ಕೃಷ್ಣವೇಣಿ ವಿವರಿಸೋಕೆ ಶುರು ಮಾಡ್ತಾಳೆ. ಕೃಷ್ಣವೇಣಿಯಂತಹ ಸುಂದರ ಹುಡುಗಿಯನ್ನು ಯಾರೋ ಹಿಂಬಾಲಿಸ್ತಿದ್ದಾರೆ ಎಂಬುದು ಸೂಜಿಗೇನು ಆಶ್ಚರ್ಯ ತರಲಿಲ್ಲ. ಆದರೆ ಆಕೆಯನ್ನು ಆವರಿಸ್ಕೊಂಡಿರೋ ವ್ಯಕ್ತಿ ಕೇವಲ ಆಸೆ ಮತ್ತು ಪ್ರಾಬಲ್ಯ ಅನ್ನುವಂತಹ ಕಠಿಣ ಪದಗಳನ್ನು ಬಳಸುವಂತೆ ಮಾಡಿದ್ದಾನಂದರೆ ಅವನು ಎಂತಹ ಬಲಶಾಲಿ, ಶ್ರೀಮಂತ ಮತ್ತು ಅಪಾಯಕಾರಿ ಮನುಷ್ಯನಿರ್ಬೋದು ಅನ್ನುವಂಥದ್ದು ಸೂಜಿಯ ಆತಂಕಕ್ಕೆ ಕಾರಣವಾಗುತ್ತೆ. ಇಬ್ಬರೂ ಕೂಡ ಆಫೀಸಿನ ಮುಖ್ಯ ಬಾಗಿಲಿನತ್ತ ನಡೀತಿದ್ದ ಹಾಗೇ ಸೂಜಿ ಕಳವಳದಿಂದ ಕೇಳ್ತಾಳೆ, ಒಂದು ನಿಮಿಷ, ಈ ಜಯಂತು ಈಗ ನಿನ್ನದೇ ವಿಭಾಗದಲ್ಲಿದ್ದಾನೆ. ಇನ್ನು ಮುಂದೆ ಅವನನ್ನು ಹೇಗೆ ಎದುರಿಸ್ತೀಯಾ? ಹೇಗೆ ಅವನಿಂದ ದೂರ ಇರ್ತೀಯಾ? ನೀನು ಅವನಿಂದ ದೂರವಿರಲು ಯತ್ನಿಸಿದರೂ ಕೂಡ ಅವನು ಖಂಡಿತ ನಿನ್ನನ್ನು ಸುಲಭವಾಗಿ ಬಿಡೋದಿಲ್ಲ. ಅದರಲ್ಲೂ ಹೆಚ್ಚಾಗಿ ನಿಮಗೆ ಮಾನಸಿಕವಾಗಿ ಕಿರುಕುಳ ಕೊಡೋಕ್ಕೆ ಪ್ರಾರಂಭಿಸ್ತಾನೆ. ಈ ತಿಂಗಳ ಸಂಬಳ ಕೈಗೆ ಸಿಕ್ಕ ತಕ್ಷಣ ನಾನು ಈ ಕೆಲಸಕ್ಕೇ ರಾಜೀನಾಮೆ ನೀಡಬೇಕು ಅಂತ ನಿರ್ಧರಿಸಿದ್ದೀನಿ ಕಣೆ ಅಂತ ಕೃಷ್ಣವೇಣಿ ಕಠಿಣ ನಿರ್ಧಾರವನ್ನು ಪ್ರಕಟಿಸ್ತಾಳೆ. ಸೂಜಿ ತಕ್ಷಣವೇ ಹೆಜ್ಜೆಯನ್ನು ನಿಲ್ಲಿಸಿ ಆಕೆಯ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ತಾಳೆ. ಅದು ಎಂದಿಗೂ ಸಾಧ್ಯವಿಲ್ಲ. ಇಂತಹ ವಿಷಯಗಳಲ್ಲಿ ತಮಾಷೆ ಮಾಡಬೇಡ. ನಾನು ನಿನಗೆ ಕಷ್ಟಪಟ್ಟು ಇಷ್ಟೊಂದು ಪ್ರಮುಖ ಅವಕಾಶವನ್ನು ಕೊಡ್ತಿದ್ದೇನೆ. ನೀನೀಗ ರಾಜೀನಾಮೆ ನೀಡಿದರೆ ಅದು ನಿನ್ನ ತಮ್ಮನ ಭವಿಷ್ಯವನ್ನೇ ಹಾಳು ಮಾಡಿದಂತೆ. ನಿನಗೆ ನೆರವಾಗುತ್ತಿರುವಂತಹ ನಿನ್ನ ತಮ್ಮನಿಗೂ ಕೂಡ ಇದರಿಂದ ತುಂಬ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೂಜಿಯ ಈ ಮಾತು ಕೃಷ್ಣವೇಣಿಯ ತೀವ್ರ ತಾಪತ್ರಯ ಹಾಗೂ ತಾಯ್ತನದ ಹೊಣೆಗಾರಿಕೆಯನ್ನು ನೆನಪಿಸ್ತು. ಈಗ ರಾಜೀನಾಮೆ ನೀಡಿದರೆ ತಮ್ಮನ ಜೀವನವನ್ನು ನಿಭಾಯಿಸುವಂಥದ್ದು ಮತ್ತು ಕಷ್ಟಗಳನ್ನು ಎದುರಿಸುವಂಥದ್ದು, ಅವರ ದಿನಚರಿ, ಸಂಸಾರ ಸಾಕೋಕೆ ದಿನಸಿ ತನಗೆ ಅತ್ಯಂತ ಕಠಿಣವಾಗಿ ಹೋಗ್ಬಿಡುತ್ತೆ ಅನ್ನೋ ಸತ್ಯ ಆಕೆಗೆ ಅರ್ಥವಾಯಿತು. ಕಂಪನಿಯ ಬೃಹತ್ ಗೇಟ್ನ ಹೊರಗೆ 2 ಐಷಾರಾಮಿ ಕಾರುಗಳು ಕೂಡ ಸಾಲ ಆಗಿ ಕಾಯ್ತಾ ಇದ್ದಾವೆ. ಕೃಷ್ಣವೇಣಿ ಮತ್ತು ಸುಜಿ ಹೊರಬರುವುದನ್ನು ಕಂಡಂತಹ ಜಯಂತ್ ತಕ್ಷಣವೇ ಮುಂದೆ ನಿಂತು ಬಂದು, ಮಿಸ್ ಕೃಷ್ಣವೇಣಿ, ನೀವು ಆ ಕಾರಿನಲ್ಲಿ ಹೊರಡಿ ಅಂತ ಒಂದು ಐಷಾರಾಮಿ ಕಾರಿನತ್ತ ಹೋಗಿ ಸನ್ನೆಯನ್ನು ಮಾಡ್ತಾನೆ. ಈ ಕಾರಲ್ಲಿ ಅಂತ ಹೇಳಿ ನಂತರ ಅವನು ಸೂಜಿಯತ್ತ ತಿರುಗಿ ಯೋಜನೆಯ ಇತರ ಪ್ರಮುಖವಾದಂತಹ ಒಂದು ಪಾಲುದಾರರೊಂದಿಗೆ ಚರ್ಚಿಸುವುದು, ಹಾಗೆ ಆಕೆ ಜವಾಬ್ದಾರಿ ಅಂತ ನಾವು ಹೇಳಿ ಇನ್ನೊಂದು ಕಾರನ್ನು ತೋರಿಸಿ ಇದಕ್ಕೆ ಹತ್ತುವಂತೆ ಸೂಚನೆ ಮಾಡ್ತಾನೆ. ಜಯಂತ್ನ ಈ ಒಂದು ತಾರತಮ್ಯ, ಈ ಕಾರು ಆ ಕಾರು ಅನ್ನೋ ಥರ ಹಿಂದಿರುವ ಸತ್ಯವನ್ನು ಏನು ಎಂಬುದು ಸೂಜಿಗೆ ಒಂದೇ ನೋಟದಲ್ಲಿ ತುಂಬ ಸ್ಪಷ್ಟವಾಗಿ ಅರ್ಥವಾಗೋಕ್ಕೆ ಶುರುವಾಗುತ್ತೆ. ಅಷ್ಟರಲ್ಲಿ ಕಾರಿನ ಚಾಲಕ ಹೊರಗೆ ನಿಂತು ಅತ್ಯಂತ ಗೌರವದಿಂದ ಕೃಷ್ಣವೇಣಿಗೆ ಬಾಗಿಲನ್ನು ತೆರೆದು ಒಳಗಡೆ ಕೂತ್ಕೊಳ್ಳಿ ಮೇಡಮ್ ಅಂತ ಹೇಳಿ ನಮಸ್ಕರಿಸ್ತಾನೆ. ಕಪ್ಪು ಬಣ್ಣದ ಬೆಂಟ್ಲಿ ಕಾರಿನ ಹಿಂಭಾಗದ ಆಸನದಲ್ಲಿ ಗಂಭೀರವಾಗಿ ಕುಳಿತಿದ್ದ ವ್ಯಕ್ತಿಯನ್ನು ಕಂಡ ಕೃಷ್ಣವೇಣಿಗೆ ಎದೆ ದಸಕ್ಕನೆ ಬಿತ್ತು. ಯಾರಿರ್ಬೋದು ಆ ವ್ಯಕ್ತಿ? ಆಕೆಯ ಮನಸ್ಸಿನಲ್ಲಿ ತೀವ್ರ ಭಯ ಆವರಿಸುತ್ತೆ. ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಬೇರೆ ಯಾವುದೇ ದಾರಿ ಇರಲಿಲ್ಲ. ಆಕೆ ಸದ್ದಿಲ್ಲದೆ ಕಾರಿನೊಳಗೆ ಹೆಜ್ಜೆ ಇಡಲೇಬೇಕಾಯಿತು. ನೋಡಿದರೆ ಕಾರಿನೊಳಗೆ ವಿಷ್ಣುವರ್ಧನ್ ತನ್ನ ಕಣ್ಣುಗಳನ್ನು ಮುಚ್ಚಿ ಅಣೆಗೂದಲುಗಳನ್ನು ಬೆರಳಿಗಳಿಂದ ಸವರ್ಕೊಳ್ಳುತ್ತಾ ವಿಶ್ರಾಂತಿ ಪಡಿತಾ ಇದ್ದಾನೆ. ಆ ಕಾರ್ ಮಾತ್ರ ಯಾವುದೇ ತಾಪತ್ರಯ ಇಲ್ಲ ಅನ್ನೋ ಥರ ಫುಲ್ಲು ಆರಾಮಾಗಿ ನಿಧಾನವಾಗಿ ಸುಗಮವಾಗಿ ಚಲಿಸೋಕ್ಕೆ ಪ್ರಾರಂಭಿಸುತ್ತೆ. ಜಯಂತ್ ಮುಂಚಿತವಾಗಿ ಹೋಟೆಲ್ನ ಮಧ್ಯಾಹ್ನದ ಊಟ, ಸಭೆಗೆ ಅಗತ್ಯವಿದ್ದಂತಹ ಎಲ್ಲ ರಾಜಪ್ರಭುತ್ವದ ವ್ಯವಸ್ಥೆಗಳನ್ನು ಎಲ್ಲ ಮಾಡಿಟ್ಟಿದ್ದಾನೆ. ಕೃಷ್ಣವೇಣಿ ಕಾರಿನಲ್ಲಿ ಅತ್ಯಂತ ನೆಟ್ಟಗೆ ಬಿಗುವಿನಿಂದ ಕುಳಿತಿದ್ಲು. ಪಕ್ಕದಲ್ಲಿ ಕುಳಿತಿರುವಂತಹ ವಿಷ್ಣುವರ್ಧನ್ನ ತೀಕ್ಷ್ಣ ದೃಷ್ಟಿ ತನ್ನ ಮೇಲೆ ಬೀಳಬಾರ್ದು ಅನ್ನೋ ಭಯದಿಂದ ಆಕೆ ಅವನತ್ತ ಮುಖ ತಿರುಗಿಸಲು ಧೈರ್ಯ ಕೂಡ ಮಾಡಲಿಲ್ಲ. ಹಾಗಾಗಿ ಆಕೆ ಕಾರಿನ ಗಾಜಿನ ಮೂಲಕ ಹೊರಗಿನ ರಸ್ತೆ ಬದಿಯ ಸಾಲು ಸಾಲು ದೃಶ್ಯಗಳನ್ನು ಮೌನವಾಗಿ ವೀಕ್ಷಿಸುತ್ತಾ ಕುಳಿತುಕೊಳ್ತಾಳೆ. ವಿಷ್ಣುವರ್ಧನ್ ಮಾತ್ರ ಅತ್ಯಂತ ಪ್ರಶಾಂತವಾಗಿ ತನ್ನ ಕೈಯಲ್ಲಿರತಕ್ಕಂತಹ ಪತ್ರಿಕೆಯನ್ನು ಆರಾಮವಾಗಿ ಓದ್ತಾ ಇದ್ದಾನೆ. ಅವನ ಉದ್ದನೆಯ ಸೊಗಸಾದ ಬೆರಳುಗಳ ಪತ್ರಿಕೆಯ ಅಂಚುಗಳನ್ನು ಹಿಡಿದಿದ್ದವು. ಅವನ ಸುತ್ತಲೂ ಕೂಡ ಮಂಜುಗಡ್ಡೆಯಲ್ಲಿ ಅಪ್ಪುಗಟ್ಟಿದಂತಹ ಕಠೋರ ಹಾಗೂ ಶಾಂತ ವಾತಾವರಣ ಆವರಿಸಿತ್ತು. ಅವನು ಕೂಡ ಆಕೆಯೊಂದಿಗೆ ಒಂದೇ ಒಂದು ಮಾತನ್ನು ಕೂಡ ಆಡಕ್ಕೆ ಹೋಗಲಿಲ್ಲ. ಸತತ ಮೌನ, ಒಳಗಿನ ಭೀತಿಯಿಂದಾಗಿ ಇದ್ದಕ್ಕಿದ್ದಂತೆ ಕೃಷ್ಣವೇಣಿಯ ಗಂಟಲು ಒಣಗಿದಾಗಿ ನೀರು ಕುಡಿಬೇಕು ಅಂತ ತುಂಬ ಅನ್ನಿಸ್ಬಿಡ್ತು. ತುಂಬ ದಾವಾಯಿತು. ಆಕೆಗೆ ತೀವ್ರ ಆತಂಕ, ಭಯದಿಂದಾಗಲೆಲ್ಲ ನೀರು ಕುಡಿಯಬೇಕೆಂಬ ತುಡಿತ ಉಂಟಾಗುವುದು ಅವಳಿಗೆ ಸಹಜವಾಗಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅಭ್ಯಾಸವಾಗಿಯೇ ಹೋಗಿತ್ತು. ಅವರ ಕಾರು ಹೋಟೆಲ್ ಪ್ರವೇಶ ದ್ವಾರವನ್ನು ತಲುಪಿದಾಗ ಸೂಜಿ ಕೃಷ್ಣವೇಣಿಗಾಗಿ ಹೊರಗೆ ಕಾಯಲಿಲ್ಲ. ಬದಲಿಗೆ ಆಕೆ ಕಂಪನಿಯ 3 ಮುಖ್ಯ ಪಾಲುದಾರರನ್ನು ಮುಗುಳ್ನಗುತ್ತಾ ಅತ್ಯಂತ ಉತ್ಸಾಹದಿಂದ ಸ್ವಾಗತಿಸಿ ನೇರವಾಗಿ ಹೋಟೆಲ್ನ ಒಳಗೆ ಕರೆದೊಯ್ದಳು. ಆದರೆ ಈ ವಿಷ್ಣು ಮಾತ್ರ ಅವಳನ್ನು ತನ್ನ ಜೊತೆ, ಆ ಸೂಜಿಯನ್ನು ಮಾತ್ರ ಸಪ್ರೇಟ್ ಕಾರಲ್ಲಿ ಕಳಿಸಿದ್ದು ಯಾಕೆ ಅಂತ ಮಾತ್ರ ಗೊತ್ತಾಗಲಿಲ್ಲ.
ಸೂಜಿ ಈ ಕಾರ್ಪೊರೇಟ್ ರಂಗದಲ್ಲಿ ದೀರ್ಘಕಾಲದ ಅನುಭವ ಹೊಂದಿದಂತಹ ಹಿರಿಯ ಅಧಿಕಾರಿಯಾಗಿ ಕೂಡ ಇದ್ಲು. ಸನ್ನಿವೇಶಗಳು ಯಾವ ದಿಕ್ಕಿನತ್ತ ಸಾಗ್ತವೆ ಅನ್ನುವಂಥದ್ದು ಗ್ರಹಿಸುವಷ್ಟು ಚಾ ಚಾಕ್ಯ ಚಾಣ ಚಾಕ್ಯಾಚಿಕ್ಯತೆ ಅವಳಿಗಿತ್ತು. ಅಲ್ಲದೆ ಕೃಷ್ಣವೇಣಿ ಆಫೀಸ್ನಲ್ಲಿ ತನ್ನ ಬಳಿ ಹೇಳಿದ ಪ್ರತಿಯೊಂದು ಮಾತುಗಳು ಈಗ ಆಕೆಯ ಕಣ್ಣು ಮುಂದೆ ಸತ್ಯವಾಗಿ ಗೋಚರಿಸ್ತಾ ಇದೆ. ಬಹುಶಃ ಆ ದುರಹಂಕಾರಿ ವ್ಯಕ್ತಿ ಕೇವಲ ಸ್ವಾರ್ಥದ ಆಸೆಗಾಗಿ ಆಕೆಯನ್ನು ಹಿಂಬಾಲಿಸುತ್ತಿರುವಂತಹ ಪ್ರಭಾವಿ ಮನುಷ್ಯ ಸ್ವತಃ ಟಿ ಕಾರ್ಪೊರೇಷನ್ನ ಅತ್ಯಂತ ಮುಖ್ಯಸ್ಥ ವಿಷ್ಣುವರ್ಧನ್ ಹೊರತು ಬೇರಾರೂ ಅಲ್ಲ ಅನ್ನುವಂಥದ್ದು ಸೂಜಿಗೆ ಈಗ ತುಂಬ ದೃಢ ನಿಶ್ಚಯವಾಗಿ ಅರ್ಥವಾಗುತ್ತೆ. ಸರಳವಾಗಿ ಹೇಳಬೇಕಂದ್ರೆ ಅವನು ಕೃಷ್ಣವೇಣಿಯ ಆಫೀಸಿನ ಅತ್ಯಂತ ದೊಡ್ಡ ಬಾಸ್, ಕಂಪನಿಯ CEO, ಅವರ ವಿಶೇಷ ಸಹಾಯಕ ಜಯಂತ್ಗೂ ಕೂಡ ಈ ಒಂದು ರಹಸ್ಯ ತುಂಬ ಸೂಕ್ಷ್ಮವಾಗಿ ಸಂಪೂರ್ಣವಾಗಿ ತಿಳಿದಿದೆ ಅನ್ನುವಂಥದ್ದು ಕೂಡ ಆಕೆಗೆ ತುಂಬ ಸ್ಪಷ್ಟವಾಯಿತು. ಅವನು ಅತ್ಯಂತ ಶಾಂತವಾಗಿ ಏನೂ ತಿಳಿಯದವನಂತೆ ಕೃಷ್ಣವೇಣಿಯ ಮುಂದೆ ಧೀರನಾಗಿ ನಡೀತಾ ಇದ್ದ. ಜಯಂತ್ ಬಾಸ್ ಕುಳಿತುಕೊಳ್ಳುವಂತಹ ಕಾರ್ನಲ್ಲೇ ಕೃಷ್ಣವೇಣಿಗೆ ವಿಶೇಷ ಆಸನದ ವ್ಯವಸ್ಥೆ ಕಲ್ಪಿಸಿದ್ದೇ ಅದಕ್ಕೆ ಜೀವಂತವಾದ ಒಂದು ಸಾಕ್ಷಿಯಾಗಿ ಕಣ್ಣು ಮುಂದೆ ನಿಂತಿತ್ತು. ಇದ್ದಕ್ಕಿದ್ದಂತೆ ಸೂಜಿಗೆ ಮನಸ್ಸಿನಲ್ಲೇ ಅಪಾರವಾದ ಸಂತೋಷವಾಯಿತು. ಆ ಪ್ರಮುಖ ಯೋಜನೆ ತಮ್ಮ ವಿಭಾಗಕ್ಕೆ ಸಿಕ್ಕಾಗ ಉಂಟಾಗಿದ್ದ ಖುಷಿಗಿಂತಲೂ ಈಗ ಆಕೆಗೆ 100 ಪಟ್ಟು ಹೆಚ್ಚು ಸಂತಸವಾಗಿತ್ತು. ಏನೇ ಆದರೂ ಆಕೆ ಅತ್ಯಂತ ವ್ಯಾವಹಾರಿಕ ಹಾಗೂ ಪ್ರಾಯೋಗಿಕವಾಗಿ ಯೋಚಿಸುವಂತಹ ಮಹಿಳೆಯಾಗಿದ್ಲು. ಕಾರ್ಪೊರೇಟ್ ಜಗತ್ತಿನಲ್ಲಿ ಪುರುಷರಿಗಿಂತ ಮಹಿಳೆಯರು ಬೆಳೆದು ಮುಂದೆ ಬರುವುದು ಕಷ್ಟ ಎನ್ನುವಂತಹ ಸತ್ಯ ಆಕೆಗೆ ತುಂಬ ಚೆನ್ನಾಗಿ ತಿಳಿದಿತ್ತು. ಈಗ ಕೃಷ್ಣವೇಣಿ ಆಕೆಯ ಪಾಲಿನ ಅದೃಷ್ಟದ ದೇವತೆಯಾಗಿದ್ಲು. ಎಲ್ಲಕ್ಕಿಂತ ಹೆಚ್ಚಾಗಿ ಕೃಷ್ಣವೇಣಿ ಈಗ ಬಾಸು ತೀವ್ರವಾಗಿ ಬಯಸ್ತಾ ಇರುವಂತಹ ಇಷ್ಟಪಡುವಂತಹ ಏಕೈಕ ಹೆಣ್ಣು ಅನ್ನೋದು ಅವಳಿಗೂ ಕೂಡ ತುಂಬ ಸೂಕ್ಷ್ಮವಾಗಿ ಅರ್ಥ ಆಗ್ತು. ಅದು ಕೇವಲ ಅವರ ಹುಚ್ಚಾಟವೋ ಅಥವಾ ತಾತ್ಕಾಲಿಕ ಇಷ್ಟದ ಬದಲಾವಣೆಯೋ ಅಥವಾ ಈಗಿನ ಒಂದು ಟ್ರೆಂಡಿಂಗ್ ಶ್ರೀಮಂತರು ತಮಗಿಷ್ಟವಾದಂತಹ ಒಬ್ಬ ವ್ಯಕ್ತಿಯನ್ನು ತಮಗೆ ಬೇಕಾದಷ್ಟು ಸಮಯ ಇಟ್ಕೊಳ್ತಾರೆ. ಅದೇನೇ ಇರಲಿ, ಬಾಸ್ ಪ್ರಸ್ತುತ ತೀವ್ರ ಆಸಕ್ತಿ ತೋರಿಸ್ತಾ ಇರೋದು ಕೃಷ್ಣವೇಣಿಯ ಮೇಲೆ ಮಾತ್ರ. ಹಾಗಾಗಿ ಪ್ರತಿಯೊಬ್ಬ ಪುರುಷನಲ್ಲೂ ಒಂದು ಸಾಮಾನ್ಯ ದೌರ್ಬಲ್ಯ ಇರುತ್ತೆ. ಸುಲಭವಾಗಿ ಸಿಗದಂತಹ ಕೈಗೆ ಎಟಕದ ವಸ್ತುವಿನ ಮೇಲೆ ಪುರುಷರಿಗೆ ಯಾವಾಗಲೂ ಸದಾ ವಿಶೇಷವಾದ ಆಕರ್ಷಣೆ ಅನ್ನೋದು, ಅದನ್ನು ಪಡೆಯುವುದು ಎಷ್ಟು ಕಷ್ಟವಾಗ್ತದೋ ಅದನ್ನು ಸಾಧಿಸಲು ಅವರು ಅಷ್ಟೇ ಗಿಡಿನಿಂದ ಬೆನ್ನತ್ತುತ್ತಾರೆ. ಅಷ್ಟರಲ್ಲೇನೆ ಹೋಟೆಲ್ ರೂಮ್ನಲ್ಲಿದ್ದಂತಹ ಕೃಷ್ಣವೇಣಿಯ ಫೋನ್ ಸದ್ದಾಗಿ ರಿಂಗಣಿಸೋಕೆ ಶುರುವಾಗುತ್ತೆ. ಕ್ಷಮಿಸಿ, ನಾನು ಹೊರಗೆ ಹೋಗಿ ಈ ಕರೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಕೃಷ್ಣವೇಣಿ ಸಭ್ಯತೆಯಿಂದ ಎದ್ದು ನಿಂತು ಎಲ್ಲರಲ್ಲೂ ಕೂಡ ವಿನಂತಿಸ್ಕೊಂಡು ಕ್ಷಮೆ ಯಾಚಿಸ್ತಾ ಇದ್ದಾಳೆ. ನೋಡಿದ್ರೆ ಅಲ್ಲಿ ಸುಮಾರು ಜನ ಕುಳಿತಿದ್ದಾರೆ. ಅಲ್ಲಿ ಕುಳಿತಿರುವಂಥ ಸಭಿಕರೆಲ್ಲರೂ ಕೂಡ ಆಕೆಯತ್ತ ತಿರುಗಿ ನೋಡ್ತಿದ್ದಾರೆ. ಆದರೆ ವಿಷ್ಣುವರ್ಧನ್ ಮಾತ್ರ ಆಕೆಯತ್ತ ಕಣ್ಣೆತ್ತಿಯೂ ನೋಡದೆ ಅತ್ಯಂತ ಪ್ರಶಾಂತವಾದ ಧ್ವನಿಯಲ್ಲಿ ಕ್ವಿಕ್, ಬೇಗ ಮಾತನಾಡಿ ಬನ್ನಿ ಅಂತ ಹೇಳ್ತಾನೆ. ಕೃಷ್ಣವೇಣಿ ತಕ್ಷಣವೇ ಕೊಠಡಿಯಿಂದ ಹೊರ ನಡೀತಾಳೆ. ಕಾರಿಡಾರ್ನಲ್ಲಿ ನಿಂತು ಕರೆಯನ್ನು ಸ್ವೀಕರಿಸಿ ಹಲೋ ಅಂತ ಹೇಳ್ತಾಳೆ. ಅದು ಆಕೆಯ ವಿನ್ಯಾಸ ವಿಭಾಗದ ಸಹೋದ್ಯೋಗಿ ಹಾಗೂ ಆತ್ಮೀಯ ಗೆಳತಿ ನೀಲಾ ಕರೆ ಮಾಡಿರುವಂಥದ್ದು. ನೀಲಾ ಸದಾ ಕೃಷ್ಣವೇಣಿಯೊಂದಿಗೆ ಮುಕ್ತವಾಗಿ ಸ್ನೇಹದಿಂದ ಮಾತನಾಡುತ್ತಿದ್ದಂತಹ ಒಬ್ಬ ಸ್ನೇಹಿತೆ. ನೀಲಾ ರಹಸ್ಯ ಹಾಗೂ ಮುಜುಗರದ ಧ್ವನಿಯಲ್ಲಿ, ಕೃಷ್ಣವೇಣಿ, ನಾನು ಮಧ್ಯಾಹ್ನದ ಊಟಕ್ಕೆಂದು ಹೊರಗೆ ಬಂದಿದ್ದಾಗ ನಿನ್ನ ಮಾಜಿ ಪ್ರೇಮಿ ಜಯಂತನನ್ನು ನಾನು ನೋಡಿದೆ. ಅವನು ಅತ್ಯಂತ ಅನುಮಾನಾಸ್ಪದವಾಗಿ ಒಬ್ಬ ಹುಡುಗಿಯನ್ನು ಎಳೆದುಕೊಂಡು ಹೋಗ್ತಾ ಇದ್ದ. ತುರ್ತು ನಿರ್ಗಮನದ ಮೆಟ್ಟಿಲುಗಳ ಒಂದು ಕಡೆಗೆ ಹೋಗ್ತಾ ಇದ್ದಾನೆ. ನನಗೇನೋ ಸಮಥಿಂಗ್ ಇಸ್ ರಾಂಗ್ ಅಂತ ಅನ್ನಿಸ್ತು. ಅವನು ಜೋರಾಗಿ ಕಿತ್ತಾಡ್ತಾ ಇದ್ದ. ಹಾಗೂ ಆ ಹುಡುಗಿಯ ಮುಖಭಾವ ನೋಡಿದರೆ ಆತ ಇವಳಿಗೆ ಏನೋ ಮೋಸ ಮಾಡಿದ್ದಾನೆ ಅನಿಸುತ್ತೆ. ನಾನು ಏನು ಹೇಳೋ ಹೊರಟಿದ್ದೇನೆ ಎಂಬುದು ನಿನಗೆ ಅರ್ಥವಾಗ್ತಿದೆಯಾ ಅಂತ ಹೇಳಿದ್ಲು. ಕೃಷ್ಣವೇಣಿ ಸಂಪೂರ್ಣವಾಗಿ ಮೌನವಾದ್ಲು. ಅವನು ನಿನಗೆ ಮಾಡುತ್ತಿರುವ ಘೋರ ಮೋಸವಿತೋ? ಖಂಡಿತ ಹೌದು, ನೀಲಾ ಆಕ್ರೋಶದಿಂದ ಹೇಳಿದ್ಲು. ಕೃಷ್ಣವೇಣಿ ಮನದಲ್ಲೇ ಬೆರಗಾದ್ಲು. ಅವನು ಕಂಪನಿಗೆ ಸೇರಿ ಕೇವಲ 1 ತಿಂಗಳಷ್ಟೇ ಕಳೆದಿದೆ. ಅಷ್ಟರಲ್ಲೇ ಅವನು ಕಂಪನಿಯಲ್ಲಿರೋ ಯಾವುದೋ ಇನ್ನೊಬ್ಬ ಮಹಿಳೆಗೆ ಮೋಸ ಮಾಡ್ತಾನೆ ಅಥವಾ ಬುಟ್ಟಿಗೆ ಹಾಕ್ಕೊಂಡು ಇಷ್ಟೊಂದು ಬೇಗ ವಶಪಡಿಸ್ಕೊಂಡು ಈ ರೀತಿಯೆಲ್ಲ ಆಗಬಹುದು? ಇದು ಸಾಧ್ಯ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಅವನಿಗೆ ಈಗಾಗಲೇ ಬೇರೊಬ್ಬ ಹೊಸ ಗೆಳತಿ ಇದ್ದರೆ ಅವನು ತನ್ನ ಮಾಜಿ ಪ್ರೇಮಿ ಕೃಷ್ಣವೇಣಿಯ ಬೆನ್ನು ಬಿದ್ದು ಈಗ ಯಾಕೆ ಕಿರುಕುಳ ನೀಡ್ತಾನೆ ಇರಲಿಲ್ಲ. ಅವನು ಅವಳ ಜೊತೆ ಆರಾಮಾಗಿ ಡೇಟಿಂಗ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಹೋಗ್ಕೊಂಡು ಚಿಲ್ ಮಾಡ್ತಾ ಇದ್ದ ಅನಿಸುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವನಿಗೆ ಕೃಷ್ಣವೇಣಿಗೂ ನಿಶ್ಚಿತಾರ್ಥವಾಗಿ ಮುರಿದು ಬಿದ್ದು ಕೇವಲ ಅರ್ಧ ತಿಂಗಳಷ್ಟೇ, ಒಂದು 15 ದಿನವೂ ಆಗಿಲ್ಲ. ಅವನ ಬಳಿಗೆ ಹೊಸ ಹುಡುಗಿ ಇದ್ದರೆ ಅವ್ರು ಇಷ್ಟು ಬೇಗ ಇನ್ನೊಬ್ಳಿಗೆ ಪ್ರಪೋಸ್ ಮಾಡೋಕ್ಕೂ ಹೆಂಗೆ ಸಾಧ್ಯ? ಪಾಪ ಕೃಷ್ಣವೇಣಿಯ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಸಾಲಾಗಿ ಬಂದವು. ಆದರೆ ಯಾವುದಕ್ಕೂ ಕೂಡ ಉತ್ತರ ಸಿಗ್ತಾ ಇಲ್ಲ.
ಕೃಷ್ಣವೇಣಿ, ನಾನು ಫೋನನ್ನು ಸ್ಪೀಕರ್ನಲ್ಲಿಟ್ಟು ಬಾಗಿಲ ಹತ್ರ ಇಡ್ತಿದ್ದೀನಿ, ಸದ್ದಿಲ್ಲದೆ ಕೇಳು, ಆದರೆ ಒಂದೇ ಒಂದು ಮಾತನ್ನು ಕೂಡ ಆಡಕ್ಕೆ ಹೋಗಬೇಡ ಅಂತ ನೀಲ ರಹಸ್ಯವಾಗಿ ಹೇಳುತ್ತಾ ತುರ್ತು ನಿರ್ಗಮನದ ಮೆಟ್ಟಿಲುಗಳಿಂದ ಮೂಲೆಯತ್ತ ನಡೆದ್ಲು. ಆಕೆ ತನ್ನ ಫೋನನ್ನು ಸ್ಪೀಕರ್ನಲ್ಲಿರಿಸಿ ಹತ್ತಿರದಲ್ಲಿದ್ದ ಅಲಂಕಾರಿಕ ಹೂವಿನ ಕುಂಡದ ಮರೆಯಲ್ಲಿಟ್ಲು. ಯಾರಾದರೂ ತನ್ನನ್ನು ನೋಡಬಹುದನ್ನೋ ಅನ್ನೋ ಒಂದು ಭೀತಿಯಿಂದ ಆಕೆ ತಕ್ಷಣವೇ ಅಲ್ಲಿಂದ ಏನಾಗ್ತಿದೆ ಅಂತಲೂ ನೋಡದೆ ದೂರ ಓಡಿ ಹೋಗ್ಬಿಡ್ತಾಳೆ. ಫೋನ್ನಿಂದ ಧ್ವನಿ ಸ್ಪಷ್ಟವಾಗಿ ಕೇಳಿಸೋಕೆ ಶುರುವಾಗುತ್ತೆ. ಹಾಂ, ಹಾಗಾದರೆ ನೀನೀಗ ನನ್ನಿಂದ ಸಂಪೂರ್ಣವಾಗಿ ತಪ್ಪಿಸ್ಕೊಂಡು ಹೋಗೋಕ್ಕೆ ನೋಡ್ತಾ ಇದೆಯಾ ತಾನೇ? ಹೌದಾ? ನೀನು ಎಂಥವನು ಅಂತ ನನಗೆ ಗೊತ್ತಿತ್ತು. ನಿನ್ನ ತಾಯಿಗೆ ನನ್ನ ಕುಟುಂಬವನ್ನು ಈ ರೀತಿ ರಸ್ತೆಯಲ್ಲಿ ನಿಲ್ಲಿಸಿ ನಿಂದಿಸಬೇಡ ಅಂತ ಹೇಳಿ ಮೊದಲು ಹೋಗಿ ಹೇಳೋ. ಆ ಧ್ವನಿಯನ್ನು ಕೇಳಿದ ತಕ್ಷಣ ಕೃಷ್ಣವೇಣಿ ಕಾರಿಡಾರ್ನಲ್ಲೇ ಆಘಾತದಿಂದ ಸ್ತಬ್ಧಳಾಗಿ ಹೋಗ್ತಾಳೆ. ಈ ಧ್ವನಿ ಅದು ಮಾಯಾಳ ಧ್ವನಿಯಾಗಿತ್ತು. ಯಾಕಂದರೆ ಅವಳ ತಂಗಿ. ನೀನು ಮೊದಲು ನನ್ನನ್ನು ಪ್ರಚೋದಿಸಿ ಮೊದಲು ನಿನ್ನ ಬುಟ್ಟಿಗೆ ಹಾಕ್ಕೊಂಡಿದ್ದು, ಈಗ ನೋಡಿದ್ರೆ ನನ್ನನ್ನೇ ದೂಷಿಸಲು ಬರ್ತಿದೀಯಾ? ಇದರಲ್ಲಿ ಹೇಳಷ್ಟು ನನ್ನ ತಪ್ಪು ಇಲ್ಲವೇ ಇಲ್ಲ. ನೀನೇ ನನ್ನಿಂದ ಬಂದವಳು. ಜಯಂತು ತುಂಬ ಕೋಪದಿಂದ ಆರ್ಭಟಿಸೋಕೆ ಶುರು ಮಾಡ್ತಾನೆ. ಆದರೆ ಜಯಂತ್ನ ಆಕ್ರೋಶಕ್ಕೆ ವ್ಯತಿರಿಕ್ತವಾಗಿ ಮಾಯಾಳ ಧ್ವನಿ ಕೂಡ ಅತ್ಯಂತ ಶೀತಲ ಹಾಗೂ ಶಾಂತವಾಗಿತ್ತು. ಹೌದೌದು, ನಾನೇ ನಿನ್ನನ್ನು ಆಕರ್ಷಿಸಿದ್ದು ನಿಜ. ಆದರೆ ಮೊದಲ ಹಂತದ ಪ್ರಯತ್ನದಲ್ಲೇ ನೀನು ಯಾವ ವಿವೇಚನೆಯೂ ಇಲ್ಲದೆ ಈ ಆಮಿಷಕ್ಕೆ ಬಿದ್ದು ಬಂದೆ. ಆ ಗಂಧ ಮಾತ್ರಕ್ಕೆ ನೀನೇನು ಪವಿತ್ರ ಅಂತ ತಿಳ್ಕೊಳ್ಳೋಕ್ಕೆ ಹೋಗಬೇಡ. ನೀನೇನು ಮಹಾತ್ಮನೂ ಅಲ್ಲವೇ ಅಲ್ಲ. ತನ್ನ ಆಸೆ ಮತ್ತು ಆ ಒಂದು ಪ್ರೀತಿ ಅನ್ನೋದಕ್ಕಿಂತ ನಿನ್ನ ಒಂದು ನಿಜವಾಗಿ ನಿಯಂತ್ರಿಸಿಕೊಳ್ಳಬಲ್ಲವನಿಗೆ ಮಾತ್ರ ನನ್ನನ್ನು ಬೆರಳು ಮಾಡಿ ಟೀಕಿಸುವಾಗಿರುವಂಥದ್ದು. ಇತ್ತ ಹೋಟೆಲ್ನಲ್ಲಿ ಸೂಜಿ ಮುಂದಿನ ತಂತ್ರಜ್ಞಾನದ ಬಗ್ಗೆ ಯೋಚಿಸೋಕೆ ಶುರು ಮಾಡಿದ್ಲು. ಸಂಕೀರ್ಣ ಕೆಲಸಗಳನ್ನು ಕೃಷ್ಣವೇಣಿಯಂತಹ ಒಬ್ಬ ದಕ್ಷ ಹುಡುಗಿಗೆ ವಹಿಸಬಹುದು. ಅವಳು ಖಂಡಿತ 100% ಅವಳ ಕೆಲಸವನ್ನು ಮಾಡೇ ಮಾಡ್ತಾಳೆ. ಆದರೆ ಈಗ ತನ್ನ ಪ್ರಮುಖ ಕೆಲಸವೆಂದರೆ ಕೃಷ್ಣವೇಣಿ ಮತ್ತು ಅತ್ಯುನ್ನತ ಬಾಸ್ ವಿಷ್ಣುವರ್ಧನ್ ನಡುವೆ ಉತ್ತಮ ಬಾಂಧವ್ಯವನ್ನು ಬೆಸೆಯುವಂಥದ್ದು ಅಂತ ಅವಳು ಪ್ಲ್ಯಾನ್ ಮಾಡ್ಕೊತಿದ್ದಾಳೆ. ತನ್ನ ವೃತ್ತಿ ಜೀವನದ ಹಂತವಾಗಿ ಬೆಳೆಯಬೇಕಾದ್ರೆ ಬಾಸ್ ಬಳಿ ತನ್ನ ಪರವಾಗಿ ಒಂದು ಒಳ್ಳೆಯ ಮಾತುಗಳನ್ನಾಡುವಂತಹ ಬಲವಾದ ಬೆಂಬಲ ಬೇಕು ಅನ್ನುವಂಥದ್ದು ಸೂಜಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿತ್ತು. ಈಗ ಆ ಸ್ಥಾನಮಾನಕ್ಕೆ ಅರ್ಹಳಾದ ಏಕೈಕ ವ್ಯಕ್ತಿ ಅಂದರೆ ಕೃಷ್ಣವೇಣಿ. ವಿಷ್ಣುವರ್ಧನ್, ಸೂಜಿ ಮತ್ತು ತಂಡ ಹೋಟೆಲ್ ತಲುಪಿದಾಗ ಕೃಷ್ಣವೇಣಿ ಕಂಪನಿಯ ಸಾಮಾನ್ಯವಾದ ನೌಕರರಾಗಿದ್ದರಿಂದ ವಿಷ್ಣುವರ್ಧನ್ಗಿಂತ ಒಂದು 2 ಮೀಟರ್ ಅಂತರ ಕಾಯ್ದುಕೊಂಡು ಅವನ ಒಂದು ಹಿಂದೆಯೇ ನಡೆಯಬೇಕಾದಂತಹ ಒಂದು ಪರಿಸ್ಥಿತಿ. ಕಾರ್ನಿಂದ ಇಳಿದು ಹೋಟೆಲ್ ಲಾಬಿಯ ಮೂಲಕ ನಡೆದು ಹಾಗೆ ಲಿಫ್ಟ್ ತಲುಪುವವರೆಗೂ ಆಕೆ ತಲೆಬಾಗಿಸಿ ತುಂಬ ಗೌರವವಾಗಿ ಮೌನವಾಗಿ ಒಂದೇ ಒಂದು ಮಾತನ್ನು ಕೂಡ ಆಡದೆ ಅಲ್ಲಿಂದ ನಡೀತಾ ಇದ್ದಾಳೆ. ಲಿಫ್ಟ್ ಬಾಗಿಲು ತೆರೆದಾಗ ಎಲ್ಲರಿಗೂ ಕೂಡ ಗೌರವವನ್ನು ನೀಡಿ ಕೊನೆಯಲ್ಲಿ ಒಳಗೆ ಹೋಗುವುದನ್ನು ಬಿಟ್ಟು ಆಕೆಗೆ ಬೇರೆ ಯಾವುದೇ ದಾರಿ ಇರಲಿಲ್ಲ. ಲಿಫ್ಟ್ನ ತೀರ ಮುಂಭಾಗದಲ್ಲಿ ವಿಷ್ಣುವರ್ಧನ್ನ ತೀರ ಹತ್ತಿರದಲ್ಲಿ ಆಕೆ ನಿಲ್ಲಬೇಕಾದಂತಹ ಒಂದು ಪರಿಸ್ಥಿತಿ ಬಂತು. ಆತನಿಗೆ ಕೊಂಚವೂ ಕೂಡ ಸ್ಪರ್ಶವಾಗಲೇಬಾರ್ದು ಅಥವಾ ತಾನು ಉಸಿರಾಡುವಂಥ ಗಾಳಿ ಕೂಡ ಅವನ ಬಳಿಗೆ ಹೋಗಬಾರ್ದು. ಆಕೆ ಅತ್ಯಂತ ಬಿಗುವಿನಿಂದ ಸ್ಥಿರವಾಗಿ ನಿಂತಿದ್ಲು. ಲಿಫ್ಟ್ ಬಾಗಿಲು ಮುಚ್ಚಿಕೊಂಡು ರೆಸ್ಟೋರೆಂಟ್ ಮಾಡಿಗೆ ತಲುಪಿದ ನಂತರ ಅವರೆಲ್ಲರೂ ಕೂಡ ನಿಗದಿತವಾದ ಒಂದು ಆಸನದಲ್ಲಿ ಆರಾಮವಾಗಿ ಕುಳಿತಿದ್ರು. ರಾಜಪ್ರಭುತ್ವದ ಆಹಾರ ಕೂಡ ಸಿದ್ಧವಾಗಿತ್ತು. ಅಲ್ಲಿಗೆ ಬಡಿಸಲಾಗ್ತಾ ಇದೆ. ಜೊತೆಗೆ ವೈನ್ ಕೂಡ ನೀಡಲಾಯಿತು. ಎಲ್ಲರೂ ಕೂಡ ಚಿಲ್ ಮಾಡ್ತಾ ಇದ್ದಾರೆ. ಆದರೆ ಕೃಷ್ಣವೇಣಿ ಮಾತ್ರ ಯಾವುದೋ ಒಂದು ರಹಸ್ಯವನ್ನು ಕಂಡುಹಿಡಿಯೋದಲ್ಲಿ ಕಾರ್ಯನಿರತಳಾಗಿದ್ದಾಳೆ. ಕಥಾಭಾಗ ಮುಂದುವರಿಯುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಮಾಡ್ಕೊಳ್ಳಿ.